ಕತ್ತಿಯನ್ನು ಎತ್ತಿದವರು ಕತ್ತಿಯಿಂದಲೇ ನಾಶವಾಗುವರು. ಪ್ರೀತಿಯಾದರೆ ಬಹು ಪಾಪಗಳನ್ನು ಮುಚ್ಚುತ್ತದೆ. ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿಯೇ ಆಸನರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ನೂತನ ಮನಸ್ಸು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹಲ್ಲೆಲೂಯಾ ಕರ್ತನಿಗೆ ಸ್ತುತಿ ಸ್ತೋತ್ರ ಯೇಸುವಿಗೆ. ಹಲ್ಲೆಲೂಯಾ ಕರ್ತನಿಗೆ ಸ್ತುತಿ ಸ್ತೋತ್ರ ಯೇಸುವಿಗೆ. ಕನಿಕರ ದಯ ಪ್ರೀತಿಯನ್ನು, ಸಹೋದರರ ಸ್ನೇಹವನ್ನು, ಕರುಣೆ ಮತ್ತು ತಾಳ್ಮೆಯನ್ನು ಧರಿಸಿಕೊಳ್ಳಿರಿ. ಕನಿಕರ ದಯ ಪ್ರೀತಿಯನ್ನು, ಸಹೋದರರ ಸ್ನೇಹವನ್ನು, ಕರುಣೆ ಮತ್ತು ತಾಳ್ಮೆಯನ್ನು ಧರಿಸಿಕೊಳ್ಳಿರಿ. ಒಬ್ಬರಿಗೊಬ್ಬರು ಸೈರಿಸಿ ಕ್ಷಮಿಸಿರಿ, ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ. ಒಬ್ಬರಿಗೊಬ್ಬರು ಸೈರಿಸಿ ಕ್ಷಮಿಸಿರಿ, ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ. ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿಯೇ ಆಸನರೂಢನಾಗಿದ್ದಾನೆ. ಹಲ್ಲೆಲೂಯಾ ಕರ್ತನಿಗೆ ಸ್ತುತಿ ಸ್ತೋತ್ರ ಯೇಸುವಿಗೆ. ಹಲ್ಲೆಲೂಯಾ ಕರ್ತನಿಗೆ ಸ್ತುತಿ ಸ್ತೋತ್ರ ಯೇಸುವಿಗೆ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥಿಸಿರಿ, ಎಲ್ಲದರಲ್ಲಿಯೂ ಸ್ತುತಿ ಸ್ತೋತ್ರ ಸಲ್ಲಿಸಿರಿ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥಿಸಿರಿ, ಎಲ್ಲದರಲ್ಲಿಯೂ ಸ್ತುತಿ ಸ್ತೋತ್ರ ಸಲ್ಲಿಸಿರಿ. ಕಾಲವನ್ನು ನೀವು ಸುಮ್ಮನೆ ಕಳೆಕೊಳ್ಳದೆ ಬಹು ಬೆಲೆಯುಳ್ಳದೆಂದು ಉಪಯೋಗಿಸಿರಿ. ಕಾಲವನ್ನು ನೀವು ಸುಮ್ಮನೆ ಕಳೆಕೊಳ್ಳದೆ ಬಹು ಬೆಲೆಯುಳ್ಳದೆಂದು
ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕೆಂದು ವಾಗ್ದಾನ ಮಾಡಿದನು ನಂಬಿಗಸ್ತನು. ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕೆಂದು ವಾಗ್ದಾನ ಮಾಡಿದನು ನಂಬಿಗಸ್ತನು. ಪರಿಶುದ್ಧನು ನೀತಿವಂತನು ಕರ್ತನಿಂದ ಹೊಂದುವನು ಆ ನಿತ್ಯ ಬಿಡಾರವನು ಮಹಿಮೆಯ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಲೋಕವು ದುಷ್ಟತನದಲ್ಲಿ ಸಾಗುತ್ತಾ ಇದೆ. ಸಮಾಧಾನವು ಕಾಣದಾಗಿದೆ. ಅತ್ಯಂತ ಸಂತೋಷವುಳ್ಳವರು ಯಾರು? ದೀನರು ಏನಾಗುವರು? ಅವರು ದೇಶವನ್ನು ಅನುಭವಿಸುವರು. ಈ ದಿನಗಳಲ್ಲಿ ನಮ್ಮ ಜೀವಿತದ ಅರ್ಥವೇನು? ಈ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಿದೆಯಾ? ಇಂದು ದೇವರ ವಾಕ್ಯ ಇದಕ್ಕೆ ಉತ್ತರವನ್ನು ಕೊಡಬಲ್ಲದು. ಹಾಗಾದರೆ ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಮಿತ್ರನು ಮಾಡುವ ಗಾಯಗಳು ಮೇಲಿಗಾಗಿಯೇ, ಶತ್ರುವಿನ ಮುದ್ದುಗಳು ಹೇರಳವಾಗಿವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರಿಗೆ ಮಹಿಮೆಯಾಗಲಿ. ಕೀರ್ತನೆ ಪುಸ್ತಕದ ಅಧ್ಯಯನದಲ್ಲಿ ನಾವು ಹೊಂದಿದ ಆಶೀರ್ವಾದಗಳನ್ನು ನೆನಪು ಮಾಡಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದುವರಿಯುವ ಹಾಗೆ ಕೀರ್ತನೆ 37 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಮಾಡಬೇಕಾದ ಇನ್ನೊಂದು ಕೆಲಸ ಕರ್ತನಲ್ಲಿ ಶಾಂತನಾಗಿ ಕಾದಿರುವುದೇ. ಇದೆಂಥ ಅದ್ಭುತವಾದದ್ದು ನೋಡಿರಿ. ದುಷ್ಟರು ಅಭಿವೃದ್ಧಿಗೊಂಡಾಗ ಗೊಣಗಬೇಡ. ದೇವರಿಲ್ಲದವರು ತಮ್ಮ ಕೆಟ್ಟ ಕುತಂತ್ರಗಳನ್ನು ನಡೆಸುವಾಗ ಅದು ನಿನ್ನನ್ನು ಅಲುಗಾಡಿಸದಿರಲಿ. ಅದರ ಕುರಿತು ತಲೆಬಿಸಿ ಮಾಡಬೇಡ. ಕೀರ್ತನೆ 37 8ನೇ ವಚನ ಹೀಗೆ ಹೇಳುತ್ತದೆ: ಕೋಪವನ್ನು ಅಣಕಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾದೀತು. ಪ್ರಿಯರೇ, ರೋಷವನ್ನು ಬಿಡು ಅಂದರೆ ತಾಳ್ಮೆ ಕಳೆದುಕೊಳ್ಳಬೇಡ. ನೀನು ಕೆಟ್ಟದ್ದನ್ನು ಮಾಡಿದರೆ ನೀನು ಅದರಿಂದ ತಪ್ಪಿಸಿಕೊಳ್ಳಬಹುದೆಂದು ನೆನೆಸಬೇಡ. ನೀನು ದೇವರ ಮಗುವಾಗಿರುವುದಾದರೆ ಕೆಟ್ಟದ್ದನ್ನು ಮಾಡಿದಾಗ ದೊಡ್ಡ ತೊಂದರೆಗೆ ಸಿಕ್ಕಿಕೊಳ್ಳುತ್ತಿ. ಕೀರ್ತನೆ 37 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕೆಡುಕರು ತೆಗೆದುಹಾಕಲ್ಪಡುವರು, ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರನ್ನು ನಿರೀಕ್ಷಿಸಿಕೊಂಡಿರುವವರು ದೇಶವನ್ನು ಅನುಭವಿಸುವಂತೆ ದೇವರು ನೋಡಿಕೊಳ್ಳುತ್ತಾನೆ. ದುಷ್ಟರು ತೆಗೆದುಹಾಕಲ್ಪಡುತ್ತಾರೆ. ಕೀರ್ತನೆ 37 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾ ಸೌಖ್ಯದಿಂದ ಆನಂದಿಸುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಂದಲ್ಲ ಒಂದು ದಿನ ದೀನರು ದೇಶವನ್ನು ಅನುಭವಿಸುವರು. ದೇವರು ತನ್ನ ಜನರನ್ನು ಈ ಭೂಮಿಯಲ್ಲಿ ಸ್ಥಾಪಿಸುವ ದಿನ ಬರುತ್ತದೆ. ಒಬ್ಬ ಪ್ರಸಂಗಿ ಹೀಗೆ ಹೇಳಿದ್ದನ್ನು ಕೇಳಿದ್ದೆ: ದೇವರು ಎಲ್ಲರನ್ನೂ ರಕ್ಷಿಸುತ್ತಾ ಹೋಗಿ ಅವರೆಲ್ಲರಿಗೆ ಸಾಕಾಗುವಷ್ಟು ಸ್ಥಳ ಈ ಲೋಕದಲ್ಲಿ ಇಲ್ಲದರಿಂದ ಅವರನ್ನು ಇಡುವುದಕ್ಕಾಗಿ ಪರಲೋಕವನ್ನು ಸೃಷ್ಟಿಸಿದನು ಎಂಬುದಾಗಿ. ಪ್ರಿಯರೇ, ಪರಲೋಕವು ಇಲ್ಲಿ ಹೆಚ್ಚಾದ ಜನರನ್ನು ಇಡುವುದಕ್ಕಾಗಿ ಇರುವಂಥದ್ದಲ್ಲ, ಅದು ಸಭೆಗಾಗಿ ಇರುವಂಥದ್ದು. ಇಸ್ರಾಯೇಲ್ಯರು ಭೂಮಿಯನ್ನು ಹೊಂದುವರು. ಮೇಲಿನ ಪ್ರಸಂಗಿ ಹೇಳಿದ ರೀತಿ ಬೋಧಿಸುವುದೆಂದರೆ ದೇವರ ಉದ್ದೇಶವನ್ನು ಗಲಿಬಿಲಿಗೊಳಿಸಿದಂತಾಗುತ್ತದೆ. ಕೀರ್ತನೆ 37 14ನೇ ವಚನ ಹೀಗೆ ಹೇಳುತ್ತದೆ: ದುಷ್ಟರು ದೀನ ದರಿದ್ರರನ್ನು ಕಡಿದು ಬಿಡಬೇಕೆಂದು ಕತ್ತಿಯನ್ನು ಹಿರಿದಿದ್ದಾರೆ, ಯಥಾರ್ಥರನ್ನು ಕೊಂದು ಹಾಕಬೇಕೆಂದು ಬಿಲ್ಲನ್ನು ಎತ್ತಿದ್ದಾರೆ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಕತ್ತಿಯನ್ನು ಎತ್ತಿದರೆ ಕತ್ತಿಯಿಂದಲೇ ನಾಶವಾಗುತ್ತೀ ಎಂದು ಸತ್ಯವೇದ ತಿಳಿಸುತ್ತದೆ. ಕೀರ್ತನೆ 37 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದುಷ್ಟರ ಮಹಾ ಸಮೃದ್ಧಿಗಿಂತಲೂ ನೀತಿವಂತನ ಬಡತನವೇ ಲೇಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ನನ್ನ ಸೇವಾವಧಿಯಲ್ಲಿ ತುಂಬ ಸಂಚಾರ ಮಾಡಿರುವುದರಿಂದ ನಾನು ಅತಿ ಬಡವರ ಮನೆಗೂ ಹೋಗಿದ್ದೆ, ತುಂಬ ಶ್ರೀಮಂತರ ಮಹಲುಗಳಿಗೂ ಹೋಗಿದ್ದೆ. ಅತ್ಯಂತ ಸಂತೋಷವುಳ್ಳವರೆಂದರೆ ಹೆಚ್ಚು ಐಶ್ವರ್ಯವಿಲ್ಲದವರೆಂದು ಕಂಡುಕೊಂಡಿದ್ದೇನೆ. ದೇವರು ಈ ರೀತಿಯಾಗಿ ನೋಡಿಕೊಳ್ಳುತ್ತಾನೆ. ಕೀರ್ತನೆ 37:20 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದುಷ್ಟರೋ ನಾಶವಾಗಿ ಹೋಗುವರು, ಯೆಹೋವನ ವೈರಿಗಳು ಹುಲ್ಲುಗಾವಲುಗಳ ಸೊಗಸಿನಂತಿದ್ದು ಮಾಯವಾಗುವರು, ಅವರು ಹಬೆಯಂತೆ ತೋರಿ ಅಡಗಿ ಹೋಗುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದುಷ್ಟರು ನಾಶವಾಗಿ ಹೋಗುತ್ತಾರೆ. ಅವರ ಸಮೃದ್ಧಿ ನೋಡಿ ಚಿಂತಿಸಬೇಡ, ಅದು ದೇವರ ಖಾತೆಯಾಗಿದೆ, ಆತನು ಅದನ್ನು ನೋಡಿಕೊಳ್ಳುತ್ತಾನೆ. ಕೀರ್ತನೆ 37:23 ವಚನ ಹೀಗೆ ಹೇಳುತ್ತದೆ, ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ, ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ, ಅಂದರೆ ಕರ್ತನು ಅವರನ್ನು ಕ್ರಿಸ್ತನೆಂಬ ಬಂಡೆಯ ಅಸ್ತಿವಾರದ ಮೇಲೆ ಸ್ಥಿರಪಡಿಸುತ್ತಾನೆ, ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ ಎಂಬುದಾಗಿ ನೋಡುವಾಗ, ದೇವರು ನಿನ್ನಲ್ಲಿ ಈ ಹೊತ್ತು ಸಂತೋಷಿಸುತ್ತಿದ್ದಾನೋ? ದೇವರು ಯೋಬನನ್ನು ತೋರಿಸಬಹುದು. ಅವನೇನೂ ಪಾಪವೇ ಮಾಡದವನಲ್ಲ, ಆದರೆ ದೇವರು ಅವನಲ್ಲಿ ಸಂತೋಷಿಸಿದನು. ಕೀರ್ತನೆ 37:29 ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀತಿವಂತರೋ ದೇಶವನ್ನು ಅನುಭವಿಸುವವರಾಗಿ ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಅಬ್ರಹಾಮನಿಗೂ ಇಸ್ರಾಯೇಲ್ಯರಿಗೂ ಮಾಡಿದ ವಾಗ್ದಾನವನ್ನು ನೆರವೇರಿಸುತ್ತಾನೆಂದು ಈ ವಚನ ತಿಳಿಸುತ್ತದೆ. ಆತನು ಅವರಿಗೆ ಲೌಕಿಕ ಆಶೀರ್ವಾದಗಳನ್ನು ವಾಗ್ದಾನ ಮಾಡಿದನು, ನನಗೆ ನಿನಗೆ ಅದನ್ನು ವಾಗ್ದಾನ ಮಾಡಲಿಲ್ಲ. ನಾವು ಸಕಲ ಆತ್ಮಿಕ ವರಗಳಿಂದ ಆಶೀರ್ವದಿಸಲ್ಪಟ್ಟಿದ್ದೇವೆ. ದೇವರು ನಿನಗೂ ಲೌಕಿಕ ಆಶೀರ್ವಾದವನ್ನು ವಾಗ್ದಾನ ಮಾಡಿದ್ದಾನೆಂದು ನೀನು ನಂಬುವುದಾದರೆ ಗಲಿಬಿಲಿಗೊಳಗಾಗುತ್ತಿ. ಅನೇಕ ಕ್ರೈಸ್ತರು ಆಶೀರ್ವಾದಗಳನ್ನು ಹೊಂದಿರಬಹುದು, ಆದರೆ ಅದು ಅಪರೂಪ. ಅದು ಒಂದು ಸೇರಿಸಲ್ಪಟ್ಟ ಆಶೀರ್ವಾದ. ದೇವರು ನಿನ್ನನ್ನು ಆ ರೀತಿ ಆಶೀರ್ವದಿಸಿರುವುದಾದರೆ ನಿನಗೆ ವಿಶೇಷ ಜವಾಬ್ದಾರಿ ಇರುತ್ತದೆ. ಕೆಲವು ಶ್ರೀಮಂತ ಭಕ್ತರು ತಮ್ಮ ಹಣವನ್ನು ದೇವರು ಇಚ್ಛಿಸುವ ರೀತಿಯಲ್ಲಿ ಉಪಯೋಗಿಸದೇ ಇರುತ್ತಾರೆ. ಮುಂದಕ್ಕೆ ನೋಡೋಣ. ಕೀರ್ತನೆ 37 ಮತ್ತು 38 ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಒಳ್ಳೆ ನಡತೆಯುಳ್ಳವನನ್ನು ನೋಡು, ಯಥಾರ್ಥನನ್ನು ಲಕ್ಷಿಸು, ಶಾಂತನಿಗೆ ಸಂತಾನ ವೃದ್ಧಿಯಾಗುವುದು, ದ್ರೋಹಿಗಳೆಲ್ಲರೂ ನಾಶವಾಗುವರು, ದುಷ್ಟರ ಸಂತಾನವು ತೆಗೆದುಹಾಕಲ್ಪಡುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಳ್ಳೆ ನಡತೆಯುಳ್ಳವನೆಂದರೆ ದೇವರ ಕಡೆಗೆ ಪರಿಪೂರ್ಣನಾಗಿರುವವನು, ಅಂದರೆ ದೇವರನ್ನು ನಂಬಿ ಆತನ ರಕ್ಷಣೆಯಲ್ಲಿ ನಿಶ್ಚಿಂತನಾಗಿರುತ್ತಾನೆ. ಯಥಾರ್ಥವಂತನ ಅಂತ್ಯ ಶಾಂತಿಯೇ. ದೇವರು ಇದನ್ನು ನಡೆಸಿಕೊಡುತ್ತಾನೆ. ದುಷ್ಟರ ಸಂತಾನವು ತೆಗೆದುಹಾಕಲ್ಪಡುವುದು ಎಂಬುದಾಗಿ ನೋಡುವಾಗ, ಕೆಟ್ಟತನವನ್ನು ಮಾಡುವವರು ನಾಶವಾಗಿ ಹೋಗುವರು. ಇದನ್ನು ನೆನಪಿನಲ್ಲಿಡಿರಿ. ಅದು ಗುರುತ್ವಾಕರ್ಷಣ ನಿಯಮದಂತೆಯೇ ಖಂಡಿತವಾದದ್ದು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 38ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಮುಖ್ಯ ಪ್ರಸ್ತಾಪ ಪಶ್ಚಾತ್ತಾಪ ಸೂಚಕ ಕೀರ್ತನೆ, ದೈಹಿಕ ಕಾಯಿಲೆಯೂ ಇರುವಂಥದ್ದು ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇದರ ತಲೆಬರಹ ದಾವೀದನ ಕೀರ್ತನೆ. ಜ್ಞಾಪಕಾರ್ಥ ನೈವೇದ್ಯ ಸಮರ್ಪಣೆಯಲ್ಲಿ ಇದನ್ನು ಪಶ್ಚಾತ್ತಾಪ ಸೂಚಕ ಗೀತೆಗಳ ಪಾಲಿಗೆ ಸೇರಿಸಿದೆ. ಅದು ದಾವೀದನ ಪಾಪದರಿಕೆ ಹಾಗೂ ದೈಹಿಕ ಕಾಯಿಲೆಗೆ ಸಂಬಂಧಿಸಿದ್ದು. ದಾವೀದನು ಬಹಳ ಅಸ್ವಸ್ಥನಾಗಿದ್ದಾನೆ. ಅವನ ದೇಹ ನಶಿಸಿ ಹೋಗುತ್ತಾ ಇದೆ. ಅವನಿಗೆ ಇಂತಹ ಕಾಯಿಲೆ ಬಂದ ಕುರಿತು ಯಾವ ದಾಖಲೆಯೂ ಇರುವುದಿಲ್ಲ. ಆದರೆ ತನ್ನ ಸ್ವಸ್ಥತೆಗಾಗಿ ದೇವರನ್ನು ಹಿಂದೊಮ್ಮೆ ಕೂಡ ಸ್ತುತಿಸಿದ್ದನ್ನು ನೋಡಿದ್ದೇವೆ. ಕೀರ್ತನೆ 38:1 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನೇ, ಕೋಪದಿಂದ ನನ್ನನ್ನು ಶಿಕ್ಷಿಸಬೇಡ, ರೋಷದಿಂದ ದಂಡಿಸಬೇಡ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಕೋಪದಿಂದ ತನ್ನನ್ನು ದಂಡಿಸಬಾರದೆಂದು ಕಷ್ಟದಲ್ಲಿರುವ ದಾವೀದನ ಬೇಡಿಕೆಯಾಗಿದೆ. ಕೀರ್ತನೆ 38:2 ವಚನ ಹೀಗೆ ಹೇಳುತ್ತದೆ, ನಿನ್ನ ಬಾಣಗಳು ನನ್ನೊಳಗೆ ಹೊಕ್ಕಿವೆ, ನಿನ್ನ ಶಿಕ್ಷಾ ಹಸ್ತವು ನನ್ನ ಮೇಲೆ ಭಾರವಾಗಿದೆ ಎಂಬುದಾಗಿ. ಪ್ರಿಯರೇ, ಇದು ನಿಜವಾದ ಪಾಪದ ಅರಿವು ಉಂಟಾದದ್ದಾಗಿದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 38:3 ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ,
ನಿನ್ನ ಸಿಟ್ಟಿನಿಂದ ನನ್ನ ಶರೀರದಲ್ಲಿ ಸ್ವಸ್ಥವೇ ತಪ್ಪಿಹೋಗಿದೆ. ನನ್ನ ಪಾಪದಿಂದ ನನ್ನ ಎಲುಬುಗಳಲ್ಲಿ ಸ್ವಲ್ಪವೂ ಕ್ಷೇಮವಿಲ್ಲ ಎಂಬುದಾಗಿ. ಪ್ರಿಯರೇ, ದಾವೀದನ ದೈಹಿಕ ಅಸ್ವಸ್ಥವು ಪಾಪದ ಕಾರಣದಿಂದಾಗಿದೆ. ಕೀರ್ತನೆ 38:4 ಹೀಗೆ ಹೇಳುತ್ತದೆ, ನನ್ನ ಅಪರಾಧಗಳು ನನ್ನನ್ನು ಮುಳುಗಿಸಿಬಿಟ್ಟವೆ, ಅವು ಹೊರಲಾರದಷ್ಟು ಭಾರವಾದ ಹೊರೆಯಂತೆ ನನ್ನನ್ನು ಅದುಮಿಬಿಟ್ಟವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಭಾರಗಳನ್ನು ಹೊತ್ತುಕೊಳ್ಳಲು ಅಸಮರ್ಥರು. ಪಾಪದ ಹೊರೆಯನ್ನು ನಾವು ಹೊರಲಾರೆವು. ನಾವು ಆ ಭಾರವನ್ನು ದೇವರಿಗೆ ವಹಿಸಬೇಕು. ಕೀರ್ತನೆ 38:5 8 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನನ್ನ ಮೂರ್ಖತನದ ಫಲವಾದ ಬಾಸುಂಡೆಗಳು ಕೀವು ಸೋರಿ ದುರ್ವಾಸನೆಯಾಗಿವೆ. ನಾನು ಬಹಳವಾಗಿ ಬಾಗಿ ಕುಗ್ಗಿದ್ದೇನೆ. ಯಾವಾಗಲೂ ದುಃಖದಿಂದ ವಿಕಾರಿಯಾಗಿ ಅಲಿಯುತ್ತೇನೆ. ನನ್ನ ಸೊಂಟಕ್ಕೆ ಉರಿ ಬಡಿದಂತಿದೆ. ನನ್ನ ದೇಹದಲ್ಲಿ ಸ್ವಲ್ಪವಾದರೂ ಕ್ಷೇಮವಿಲ್ಲ. ನನಗೆ ಜೋಮು ಹಿಡಿದಂತಿದೆ. ಬಹಳ ಮನಗುಂದಿದವನಾದೆನು. ಹೃದಯದ ಸಂಕಟ ದೆಸೆಯಿಂದ ಅರಚಿಕೊಳ್ಳುತ್ತಾ ಇದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೂರ್ಖತನದ ಫಲವಾದ ಅಸ್ವಸ್ಥತೆಯೊಂದಿಗೆ ಮಾನಸಿಕ ಆತಂಕವೂ ಸೇರಿಕೊಂಡಿದೆ. ಈ ಕೀರ್ತನೆಯಲ್ಲಿನ ಪ್ರವಾದನ ವಿಚಾರ ನೋಡುವುದಾದರೆ ಇದು ಕ್ರೂಜೆಯಲ್ಲಿನ ಕ್ರಿಸ್ತನ ಪರಿಸ್ಥಿತಿಯಾಗಿದೆ. ಆತನು ನಮ್ಮ ಪಾಪಗಳನ್ನು ಹೊತ್ತಿದ್ದಾಗ ಎಂದು ಅನೇಕರು ಅಭಿಪ್ರಾಯಪಡುತ್ತಾರೆ. ಆತನು ನಮ್ಮ ವ್ಯಾಧಿಗಳನ್ನು, ಸಮಸ್ತ ಮಾನವರ ವ್ಯಾಧಿಗಳನ್ನು ಕ್ರೂಜೆಯಲ್ಲಿ ಹೊತ್ತಿದ್ದನು ಎಂಬುದಾಗಿ. ಆದರೆ ಇದು ಸತ್ಯವಾಗಿರಲಿಕ್ಕಿಲ್ಲ. ಯಾಕೆಂದರೆ ಅಸ್ವಸ್ಥವು ಪಾಪದ ಫಲವಾಗಿರುತ್ತದೆ. ಆದರೆ ಕ್ರಿಸ್ತನಲ್ಲಿ ಯಾವ ಪಾಪವೂ ಇರಲಿಲ್ಲ. ಆತನ ಜನನದ ಕುರಿತಾಗಿ ಲೂಕನು ಬರೆದ ಸುವಾರ್ತೆ 1:35 ಹೀಗಿದೆ, ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಮರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಎಂಬುದಾಗಿ. ಪ್ರಿಯರೇ, ಆತನು ಪರಿಶುದ್ಧನಾದವನು. ಆತನು ಪಾಪ ಸ್ವಭಾವದಿಂದ ಹುಟ್ಟಿದವನಲ್ಲ. ಕ್ರಿಸ್ತನ ಈ ಲೋಕದ ಜೀವಿತದ ಕುರಿತಾಗಿ ತಂದೆ ದೇವರು ಈ ರೀತಿಯಾಗಿ ಹೇಳಿದ್ದನು, ನೀನು ಪ್ರಿಯನಾಗಿರುವ ನನ್ನ ಮಗನು, ನಾನು ನಿನ್ನನ್ನು ಮೆಚ್ಚಿದ್ದೇನೆ ಎಂಬುದಾಗಿ. ತನ್ನ ಜೀವಿತದ ಕೊನೆಯ ಭಾಗದಲ್ಲಿ ಕರ್ತನಾದ ಯೇಸು ಹೇಳಿದ್ದನು. ಯೋಹಾನ ಬರೆದ ಸುವಾರ್ತೆ 8:46 ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವನು ನಿಮ್ಮಲ್ಲಿ ಯಾರಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸುವು ಪರಿಶುದ್ಧನು, ಯಾರಿಗೂ ಕೇಡು ಮಾಡದವನು, ಪಾಪದಿಂದ ದೂರವಿದ್ದವನೂ ಆಗಿದ್ದನು. ಆತನಲ್ಲಿ ಅಸ್ವಸ್ಥವಿರುತ್ತಿದ್ದರೆ ಆತನು ನಿರ್ದೋಷವಾದ ಕುರಿಮರಿಯಾಗುತ್ತಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನು ಲೋಕದ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡಿದ್ದನು. ಆತನು ವ್ಯಾಧಿಗಳೆಂದು ಹೇಳುವಾಗ ಅದು ಪಾಪದ ರೋಗವೇ ಆಗಿತ್ತು. ಪೇತ್ರನು ಬರೆದ 1ನೇ ಪತ್ರಿಕೆ 2:24 ಹೀಗೆ ನೋಡುತ್ತೇವೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಗುಣವಾದದ್ದು ಯಾವುದರಿಂದ? ನಮ್ಮ ರೋಗಗಳಿಂದಲೋ ಅಲ್ಲ, ನಾವು ಪಾಪಗಳಿಂದ ಗುಣವಾದೆವು. ಆತನು ಕ್ರೂಜೆಯಲ್ಲಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡನು, ನಮ್ಮ ಪಾಪದ ಸಮಸ್ಯೆಯನ್ನು ಪರಿಹರಿಸಿದನು. ಆತನ ದೇಹದಲ್ಲಿ ಯಾವ ರೋಗವೂ ಇರಲಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ದೇಹಗಳಲ್ಲಿ ಅಸೌಖ್ಯಗಳನ್ನು ಅನುಭವಿಸಿದ ನಾವು ದಾವೀದನೊಂದಿಗೆ ಈ ಕೀರ್ತನೆಯಲ್ಲಿ ನಮ್ಮನ್ನು ಒಂದಾಗಿಸಿಕೊಳ್ಳಬಹುದು ಮತ್ತು ನಮ್ಮ ಅಸ್ವಸ್ಥದ ಸ್ಥಿತಿಯನ್ನು ಮೊದಲಿಗೆ ಶ್ರೇಷ್ಠ ವೈದ್ಯನಾದ ಕ್ರಿಸ್ತನ ಬಳಿಗೆ ಕೊಂಡೊಯ್ದು ಬಳಿಕ ಉತ್ತಮರಾದ ವೈದ್ಯರ ಸಲಹೆ ಕೇಳುವುದು ಸೂಕ್ತವಾಗಿದೆ. ಇದರಲ್ಲಿ ನಾವು ಪ್ರಾಯೋಗಿಕವಾಗಿ ವರ್ತಿಸೋಣ. ವೈದ್ಯರಿಗಿರುವ ಜಾಣ್ಮೆ, ತಿಳುವಳಿಕೆಗಳೆಲ್ಲವೂ ದೇವರಿಂದಲೇ ಬಂದದ್ದು. ನಾವು ಅದನ್ನು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದಿದ್ದರೂ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 39ನೇ ಕೀರ್ತನೆಯನ್ನು ಅಧ್ಯಯನ ಮಾಡಲಿದ್ದೇವೆ. ಇದರ ಮುಖ್ಯ ಪ್ರಸ್ತಾಪ ಶವ ಸಂಸ್ಕಾರಗಳಿಗಾಗಿ ಒಂದು ಕೀರ್ತನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಯು ಮಾನವನ ಅಸ್ಥಿರತೆ, ಬಲಹೀನತೆ, ಅಲ್ಪತನಗಳ ಕುರಿತಾಗಿ ನಮಗೆ ತಿಳಿಯಪಡಿಸುತ್ತದೆ. ಮಾನವನ ಅಸ್ತಿತ್ವದ ವ್ಯರ್ಥತ್ವವನ್ನು ನಮ್ಮ ಎದುರಿಗೆ ಇಡುತ್ತದೆ. ಪ್ರಿಯರೇ,
ಈ ಕೀರ್ತನೆಯು ಶವ ಸಂಸ್ಕಾರಗಳಲ್ಲಿ ಉಪಯೋಗಿಸಲ್ಪಟ್ಟಿದೆ, ಈಗಲೂ ಉಪಯೋಗವಾಗುತ್ತಿದೆ. ಗೀತಾ ಸಂಗ್ರಹದಲ್ಲಿನ ಅತಿ ಸುಂದರವಾದ ಶೋಕಗೀತೆಯೆಂದು ಅನೇಕರು ಇದನ್ನು ಹೇಳುತ್ತಾರೆ. ಡೀನ್ ಫೆರೋನ್ ಹೇಳಿದ್ದಾರೆ, ಇದನ್ನು ಹಾಡಿದ ಪವಿತ್ರ ಹಾಡುಗಾರನಲ್ಲಿ ಭಾವನೆಗಳ ರಾಶಿ ತುಂಬಿದೆ. ಅವನೊಳಗೆ ಅನೇಕ ಯೋಚನೆಗಳು ಉದ್ಭವಿಸುತ್ತಿದ್ದರೂ ಅವನು ಅದನ್ನು ವ್ಯಕ್ತಪಡಿಸುತ್ತಿಲ್ಲ. ಕನಿಕರ ತೋರಿಸದ ಈ ಲೋಕದೆದುರು ಅವನಿಗೆ ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳಲಾಗುತ್ತಿಲ್ಲ. ಒಂದು ವೇಳೆ ತಾನು ಆ ರೀತಿ ಹೇಳುವಾಗ ತಪ್ಪಿಹೋಗಿ ತನ್ನಿಂದ ಹೊರಬಂದ ಯಾವುದಾದರೂ ಒಂದು ಮಾತು ದುಷ್ಟರಿಗೆ ದೇವರನ್ನು ದೂಷಿಸಲು ಕಾರಣವಾದೀತೆಂಬ ಭಯ ಅವನಿಗೆ ಇತ್ತು. ಕೊನೆಗೂ ತನ್ನ ಭಾವನೆಗಳನ್ನು ಅತ್ತಿಕ್ಕಿಕೊಳ್ಳಲು ಅಸಾಧ್ಯವಾದ್ದರಿಂದ ಅವನು ದೇವರೊಂದಿಗೆ ಮಾತನಾಡುತ್ತಾನೆ, ಮನುಷ್ಯರೊಂದಿಗಲ್ಲ. ಕರ್ತನಲ್ಲಿ ಪ್ರಿಯರೇ, ಇದು ದಾವೀದನ ಕೀರ್ತನೆ, ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ಯೆದೂತೂನನ ರಾಗದ ಪ್ರಕಾರ ಹಾಡತಕ್ಕದ್ದು. ಯೆದೂತೂನನೆಂದರೆ ಯಾರು? ಬಹುಶಃ ಅವನು ಈ ಕೀರ್ತನೆಗೆ ಸಂಗೀತ ದಾಟಿ ಬರೆದವನಿರಬಹುದು. ಇಸ್ರಾಯೇಲ್ಯರ ಆರಾಧನೆಗೆ ಸಂಬಂಧಿಸಿದ 3 ಮಂದಿ ಸಂಗೀತ ನಿರ್ದೇಶಕರಲ್ಲಿ ಅವನೂ ಒಬ್ಬನು. ಆಸಾಫನು, ಹೇಮಾನನು ಇನ್ನಿಬ್ಬರು. ಒಳ್ಳೆಯ ಹಾಡುಗಾರನಾದ ದಾವೀದನು ಸಂಗೀತದ ವಿಚಾರದಲ್ಲಿ ಈ ಮೂವರನ್ನು ಜೊತೆಗಿರಿಸಿಕೊಂಡಿದ್ದನು. ಈ ಕೀರ್ತನೆಯ ಸುಂದರ ಪದಗಳನ್ನು ಗಮನಿಸಿರಿ. ಕೀರ್ತನೆ 39 1ನೇ ವಚನ ಹೀಗೆ ಹೇಳುತ್ತದೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಲೌಕಿಕ ಮಾನವರೊಂದಿಗೆ ಮಾತನಾಡಲಾಗದ ಒಂದು ಪ್ರಸ್ತಾಪದ ಕುರಿತಾಗಿ ಈ ಕೀರ್ತನೆ ಇರುತ್ತದೆ. ಅವನು ಅರ್ಥ ಮಾಡಿಕೊಳ್ಳಲಾರನು, ಆದ್ದರಿಂದ ನಾನು ಬಾಯಿಗೆ ಬೀಗ ಹಾಕಿಕೊಂಡಿರುವೆನು ಎನ್ನುತ್ತಾನೆ. ಕೀರ್ತನೆ 39 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನಾನು ಮೌನವಾಗಿದ್ದೆನು, ಒಳ್ಳೆಯದನ್ನಾದರೂ ಆಡದೆ ಸುಮ್ಮನಿದ್ದೆನು, ಆದರೆ ನನ್ನ ಸಂಕಟವು ಹೆಚ್ಚಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆದರೆ ದಾವೀದನಿಗೆ ಹೇಳಲೇಬೇಕೆಂದಿತ್ತು. ಕೊನೆಗೆ ಅವನು ದೇವರಲ್ಲಿ ಹೇಳಿಕೊಳ್ಳುತ್ತಾನೆ. ಕೀರ್ತನೆ 39 3ನೇ ವಚನ ಹೀಗೆ ಹೇಳುತ್ತದೆ, ನನ್ನ ಹೃದಯದಲ್ಲಿ ಸಂತಾಪ ಹುಕ್ಕಿತು, ನಾನು ಯೋಚಿಸುತ್ತಿರುವಲ್ಲಿ ಬೆಂಕಿ ಉರಿಯಿತು, ಆಗ ನಾನು ಬಾಯಿ ಬಿಟ್ಟು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಅವನು ದೇವರ ಸಂಗಡ ಮಾತನಾಡುತ್ತಾನೆ. ಕೀರ್ತನೆ 39 4ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನೇ, ನನಗೆ ಅವಸಾನ ಉಂಟೆಂದು, ನನ್ನ ಜೀವಮಾನವು ಅತ್ಯಲ್ಪವೆಂದು, ನಾನು ಎಷ್ಟೋ ಅಸ್ಥಿರನೆಂದು ನನಗೆ ತಿಳಿಯಪಡಿಸು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದಾವೀದನು ಮಾನವನ ಅಸ್ಥಿರತೆಯನ್ನು ತಿಳಿದುಕೊಳ್ಳುತ್ತಾನೆ. ಅವನು ಕೇಳುತ್ತಾನೆ, ಜೀವಿತದ ಉದ್ದೇಶ ಏನು? ಅಸ್ತಿತ್ವಕ್ಕೆ ಅರ್ಥ ಬರುವುದು ಎಲ್ಲಿಂದ? ಪ್ರಿಯರೇ, ಈ ದಿನಗಳಲ್ಲಿ ಯುವಕರು ಬಹು ಒತ್ತಾಯವಾಗಿ ಕೇಳುವ ಒಂದು ಪ್ರಶ್ನೆ ಇದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತರು ಈ ದಿನಗಳಲ್ಲಿ ಜೀವಿತಕ್ಕೆ ಅರ್ಥವೇ ಇಲ್ಲವೇನೋ ಎಂಬಂತೆ ಜೀವಿಸುತ್ತಿದ್ದಾರೆ. ಪ್ರಿಯ ಮಿತ್ರನೇ, ನೀನು ಕ್ರೈಸ್ತ ತಂದೆ ತಾಯಿ ಆಗಿರುವುದಾದರೆ ನೀನು ಜೀವಿಸುವ ರೀತಿಯಿಂದಾಗಿ ನಿನ್ನ ಮಕ್ಕಳು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುತ್ತಾರೋ, ಕ್ರಿಸ್ತನಿಂದ ದೂರ ಹೋಗುತ್ತಿದ್ದಾರೋ? ಮನೆ ಕುಟುಂಬಗಳೆಲ್ಲವನ್ನೂ ತ್ಯಜಿಸಿ ಅಲೆಮಾರಿಗಳಾಗಿ ಜೀವಿಸುವವರು ತುಂಬ ಇದ್ದಾರೆ. ಅವರು ನೋಡಿದ ಕುಟುಂಬಗಳ ಮಾದರಿಯೇ ಇದಕ್ಕೆ ಕಾರಣವಾಗಿತ್ತು. ಅವರಲ್ಲಿ ಅನೇಕರು ಒಳ್ಳೆಯ ಮನೆಗಳಿಂದ ಬಂದವರಾಗಿದ್ದರು. ಹೊರಗಿನ ತೋರಿಕೆಯಲ್ಲಿ ಅವು ಒಳ್ಳೆಯ ಮನೆಗಳಾಗಿದ್ದವು. ಆದರೆ ಯುವಕರು ತಮ್ಮ ಹೆತ್ತವರ ಜೀವಿತಗಳನ್ನು ನೋಡಿ ಇದರಲ್ಲಿ ಅರ್ಥವೇ ಇಲ್ಲ ಎಂದು ಹೇಳತೊಡಗಿದರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೀರ್ತನೆಯು ಈಗಿನ ತಲೆಮಾರಿನವರಿಗೆ ತಕ್ಕದ್ದಾಗಿದೆ. ಯೆಹೋವನೇ, ನನಗೆ ಅಂತ್ಯ ಉಂಟೆಂಬುದನ್ನು, ನನ್ನ ದಿನಗಳ ಲೆಕ್ಕವನ್ನು ನನಗೆ ತಿಳಿಯಪಡಿಸು ಎಂದು ದಾವೀದನು ಪ್ರಾರ್ಥಿಸಿದನು. ಅಂದರೆ ನನ್ನ ಜೀವಿತಕ್ಕೆ ಅರ್ಥವನ್ನು, ಉದ್ದೇಶವನ್ನು ಕೊಡು ಎಂದು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಕೀರ್ತನೆ 39 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನನ್ನ ಆಯುಷನ್ನು ಗೇಣುದ್ದವಾಗಿ ಮಾಡಿದೆಯಲ್ಲ, ನನ್ನ ಜೀವಿತ ಕಾಲ ನಿನ್ನ ಎಣಿಕೆಯಲ್ಲಿ ಏನೂ ಅಲ್ಲ ಅಂದೆನು. ಮನುಷ್ಯನೆಂಬವನು ಎಷ್ಟು ಸ್ಥಿರನೆಂದು ಕಂಡರೂ ಬರೀ ಉಸಿರೇ, ಸೆಲಾ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನದ ಕೊನೆಗೆ
ಸೆಲಾ ಎಂದಿದೆ. ನಿಲ್ಲು, ನೋಡು, ಕೇಳು, ಯೋಚಿಸು. ಈ ಲೋಕದಲ್ಲಿ ಮಾನವನ ಆಯುಷ್ಯದ ಅಲ್ಪತೆ ನಿನಗೆ ಬುದ್ಧಿ ಹೇಳುತ್ತದೆ. ಮಾನವನ ಅಸ್ತಿತ್ವಕ್ಕೆ ಈ ಜೀವಿತ ಮಾತ್ರವಾಗಿರುವುದಾದರೆ ಅದು ನಿಜವಾಗಿ ಒಂದು ಸೋಲೇ ಆಗಿದೆ. ಇದಕ್ಕಿಂತ ನಾನು ಒಂದು ಡೈನೋಸಾರ್ ಅಥವಾ ಆಲದ ಮರವಾಗಿರುತ್ತಿದ್ದರೆ ಸ್ವಲ್ಪ ಹೆಚ್ಚು ಕಾಲ ಬದುಕಬಹುದಿತ್ತು. ಯಾಕಂದರೆ ಮಾನವನ ಆಯುಷ್ಯಕ್ಕಿಂತ ಅವುಗಳ ಆಯುಷ್ಯ ಹೆಚ್ಚಿನದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಮ್ಮ ಜೀವಿತ ಎಷ್ಟು ಅಸ್ಥಿರ ಎಂಬುದಾಗಿ ಅದು ನಮಗೆ ತಿಳಿಯಪಡಿಸಿದೆ. ಆದ್ದರಿಂದ ನಮ್ಮ ಜೀವಿತದ ಎಲ್ಲ ಸ್ಥಿತಿಗತಿಗಳಲ್ಲಿ ದೇವರನ್ನೇ ಆತುಕೊಂಡು ಸ್ಥಿರಚಿತ್ತದ ಜೀವಿತವನ್ನು ನಾವು ಜೀವಿಸಬೇಕಾಗಿದೆ. ಇದಕ್ಕಾಗಿ ದೇವರಾತ್ಮನ ಬಲವನ್ನು ಬೇಡಿಕೊಳ್ಳೋಣ. ದೇವರು ನಮ್ಮ ನಡೆಸುವಾಗೆ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮನ್ನು ಕೈ ಹಿಡಿದು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದುಷ್ಟರು ಅಭಿವೃದ್ಧಿಯಾಗುವಾಗ ನಮಗೆ ಚಿಂತೆಯಾಗುವುದು ಸಹಜ. ಆದರೆ ಒಂದು ದಿನ ಅವರು ಕಾಣದೆ ಹೋಗುತ್ತಾರೆ. ಪರಲೋಕವು ಇಲ್ಲಿ ಹೆಚ್ಚಾದ ಜನರನ್ನು ಇಡುವ ಸ್ಥಳವಲ್ಲ. ನಾವು ಇಲ್ಲಿ ದೇವರನ್ನು ನಿರೀಕ್ಷಿಸಿಕೊಂಡಿರುವುದಾದರೆ ದೇವರನ್ನು ಅನುಭವಿಸಿ ಪರಲೋಕ ನಿವಾಸಿಗಳಾಗುತ್ತೇವೆ. ಆದ್ದರಿಂದ ಅನುದಿನವೂ ದೇವರ ಸನ್ನಿಧಿಯಲ್ಲಿ ಶಾಂತರಾಗಿ ಕಾದಿರೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಿ. ಈ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ನಿನ್ನ ಸಜೀವವುಳ್ಳ ವಾಕ್ಯಗಳ ಮೂಲಕ ನೀನು ಮಾತನಾಡುವಂಥ ದೇವರು, ಪ್ರೋತ್ಸಾಹಪಡಿಸುವಂಥ ದೇವರು, ಅಭಿವೃದ್ಧಿಪಡಿಸುವಂಥ ದೇವರು, ಆಶೀರ್ವದಿಸುವಂಥ ದೇವರು ಏನಾಗಿದೆ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ನಮ್ಮ ಪ್ರಿಯ ಬಾಂಧವರನ್ನು ಆಶೀರ್ವದಿಸು, ಬಲಪಡಿಸು, ಕ್ರಿಸ್ತನ ವಾಕ್ಯಗಳಲ್ಲಿ ನೆಲೆಗೊಳ್ಳುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಹೊಂದಿಕೊಂಡಿದ್ದೀರಲ್ವೇ? ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕರೆ ಮಾಡಿ ನಮಗೆ ತಿಳಿಸಿರಿ. ಇತರರಿಗೆ ಕೂಡ ಈ ಸೇವೆಯ ಬಗ್ಗೆ ಪರಿಚಯ ಮಾಡಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.